ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋಲಿ ನೋಡ್ದಂಗೆ ನನ್ನ ಫ್ರೆಂಡ್ ಆದಿತ್ಯನ ಮೀಟ್ ಮಾಡಿ ಅಲ್ಲಿಂದ ನಾನು ಹೊರಟು ಸೀದಾ ಕೊಟ್ಗೆಹಾರದ ಕಡೆ ಬಂದೆ. ಅಲ್ಲಿನ ಫೇಮಸ್ ನೀರ್ ದೋಸೆ ತಿಂದು ಸ್ವಲ್ಪನೇ ದೂರದಲ್ಲಿರೋ ಪೂರ್ಣಚಂದ್ರ ತೇಜಸ್ವಿ ಅವ್ರ ಪ್ರತಿಷ್ಠಾಪನೆ ನೋಡಕ್ ಹೋಗಿದ್ವಿ. ಅಲ್ಲಿರೋ ವಸ್ತು ಸಂಗ್ರಹಾಲಯ, ಫೋಟೋಸು, ಇನ್ಸೆಕ್ಟ್ಸ್ ಕಲೆಕ್ಷನ್ಸ್ ಎಲ್ಲ ನೋಡಕ್ಕೆ ಎರಡು ಕಣ್ ಸಾಲದು. ಅದು ಆ ಪ್ರಕೃತಿ ಮಧ್ಯ ಇರೋ ಜಾಗ ನೋಡೋದೇ ಒಂದ್ ಚಂದ. ಅಲ್ಲಿಂದ ಮುಂದಕ್ಕೆ ಶುರು ನೋಡಿ, ಹಸಿರು ಬೆಟ್ಟಗಳ ಸಾಲು. ಅಲ್ಲೇ ನಿಲ್ಸಿರೋ ಅಣ್ಣಪ್ಪ ಸ್ವಾಮಿಗೆ ಕೈ ಮುಗ್ದು ನಾವು ಹೊರಟಿದ್ದೆ ಘಾಟಿ ಇಳ್ಸಕ್ಕೆ. ಏನ್ ಪ್ರಕೃತಿ ಸೌಂದರ್ಯ ಅಂತೀರಾ, ನೋಡಕ್ಕೆ ಎರಡು ಕಣ್ ಸಾಲದು. ಇದ್ರ ಮಧ್ಯೆ ಆನೆಗಳಿದೆ ಎಚ್ಚರಿಕೆ ಅಂತ ಬೋರ್ಡ್ ಬೇರೆ. ಮಳೆಗಾಲದಲ್ಲಿ ಈ ರೋಡಲ್ಲಿ ಗಾಡಿ ಓಡ್ಸಕ್ಕಂತೂ ಭಾರಿ ಚೆನ್ನಾಗಿರುತ್ತೆ. ಅಲ್ಲಿಂದ ಮುಂದೆ ಸಿಗದೆ ಉಜಿರೆ, ಅಲ್ಲಿ ಲೆಫ್ಟ್ ತಗೊಂಡ್ರೆ ಧರ್ಮಸ್ಥಳ ಮುಖ್ಯ ದ್ವಾರ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ನೇತ್ರಾವತಿ ನದಿ ಸಿಗುತ್ತೆ. ಮಳೆ ಇದ್ದಿದ್ರಿಂದ ನದಿಲೇನ್ ಸ್ನಾನ ಮಾಡಕ್ ಹೋಗ್ಲಿಲ್ಲ. ಧರ್ಮಸ್ಥಳಕ್ಕೂ ರೀಚ್ ಆಗ್ತಿದ್ದಂಗೆ ನಾವೊಂದ್ ರೌಂಡ್ ಬೈಕಲ್ಲೇ ಪ್ರದಕ್ಷಿಣೆ ಹಾಕಿ ನಾವು ರೂಮ್ ಬುಕ್ ಮಾಡಿದ್ದಿದ್ ರಜತಾದ್ರಿ ಗೆಸ್ಟ್ ಹೌಸ್ ಕಡೆಗೆ ಹೊರಟ್ವಿ. ಈ ವಿಡಿಯೋದಲ್ಲಿ ಅಷ್ಟೇ, ಮುಂದಿನ ವಿಡಿಯೋಲಿ ಸಿಗೋವರೆಗೂ ಬಾಯ್.